ಶಿವಮೊಗ್ಗ ಹೋಗ್ತಾರೆ ಟ್ರೈನ್. ಕುತ್ಕೊಂಡಿದ್ವಲ್ಲ, ಏನು ಮಾಡೋದು ಅಂತ ಒಂದು ವಿಡಿಯೋ ಮಾಡ್ತಾಯಿದ್ವಿ. ಸೀಟ್ ಸಿಗೋದೇ ಕಷ್ಟ, ಆದರೂ ಸಿಕ್ಕೈತಿ ಇವತ್ತು. ನಾವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದ್ರಿಂದ ನಮ್ಗೆ ಅಡ್ಜಸ್ಟ್ ಆಗಿದೆ. ಏನು 1 ಅವರ್ ನಿಂತ್ಕೊಂಡು ಆರಾಮಾಗಿ ಬರ್ಬೋದು. 1 ಅವರ್ ಮೇಲೆ ಆದರೆ ಕಷ್ಟ ಸ್ವಲ್ಪ. ಕೆಲವರು ಶಿವಮೊಗ್ಗವರೆಗೂ ನಿಂತ್ಕೊಂಡೇ ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಮಸ್ತಿ ಈ ಹಬ್ಬ ಸೀಸನ್ ಎಲ್ಲ ಬಂದಾಗ ತುಂಬ ಇಷ್ಟ ಆಗಿದೆ. ನಾವು ನಿಂತ್ಕೊಂಡು ಹೋಗ್ಬೇಕು, ಕೆಳಗಡೆ ಕೂತ್ಕೊಂಡು ಕೊರೋನಾ ಟೈಮ್ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಹಂಗಿರುತ್ತೆ ನೋಡಿ. ಯಾರು ಅಡಿಕೆ ತೋಟ ಹೆಂಗೆ ಬರ್ತಾರೆ. ತೋಟ ನೋಡೋದೇ ಒಂಥರ ಖುಷಿ. ಆದರೂ ರೈತರ ಕಷ್ಟ ನೋಡಿದ್ರೆ ಆದರೂ ಎಷ್ಟೇ ಕಷ್ಟ ಮಾಡಿದ್ರು ಫಲ ಬಂದಾಗ ಆ ಕಷ್ಟ ಪಟ್ಟಿದ್ದೆಲ್ಲ ಮತ್ತೆ ಹೋಗ್ಬಿಡುತ್ತೆ. ಏನಿದ್ರು ಬರೀ ಸುಖದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ 6-7 ವರ್ಷ ಅದನ್ನು ಮೇಂಟೈನ್ ಮಾಡೋದೈತಲ್ಲ, ಭಾಳ ಕಷ್ಟ. ಇನ್ನೇನಕ್ಕೆ ಸ್ಲೋ ಮಾಡವನೇ, ಮೋಸ್ಟ್ಲಿ ಯಾವುದೋ ಟ್ರೈನ್ ಬರ್ತಾಯಿದೆ ಅನಿಸುತ್ತೆ. ನೋಡಿ, ಏನು ಮರ ಆದರೂ ನಿಮಗೇನೋ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಸರಿ ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ. ಯಾವ ಮರ ಅಂತ ಗೊತ್ತಾದರೆ ಕಮೆಂಟ್ ಮಾಡಿ. ನೋಡಿ, ಸೇಮ್ ತೆಂಗಿನ ಮರ ಇದ್ದಂಗಿದೆ. ಅದೇ ಟ್ರೈನಲ್ಲಿ ಹೋಗೋದೇ ಒಂಥರ ಖುಷಿ. ಬಸ್ಸಲ್ಲಿ ಆ ಟ್ರಾಫಿಕಲ್ಲಿ ಈ ಥರ ಬಸ್ಸಲ್ಲಿ ಹೋಗ್ತೀವಿ ಅನಿಸ್ಬಿಡುತ್ತೆ. ಆದರೆ ಒಂದ್ಸತಿ ಅನಿವಾರ್ಯವಾಗಿ ಹೋಗಲೇಬೇಕಾಗುತ್ತೆ. ಟ್ರೈನಲ್ಲಿ 1 ಅವರ್ ಹೋಗೋದು, ಬಸ್ಸಲ್ಲಿ 2 ಅವರು, ಮ್ಯಾಕ್ಸಿಮಮ್ 2.5 ಅವರ್ ಅದೇ ಆಗುತ್ತೆ. ಜಾಸ್ತಿ ಟ್ರಾಫಿಕ್ ಇತ್ತು ಅಂದರೆ ಒಂದು 3 ಅವರ್ ಅದೇ ಆಗುತ್ತೆ. ಟ್ರೈನಲ್ಲಿ ತುಂಬ ಖುಷಿ ಆಗುತ್ತೆ. ಸೀಟ್ ಸಿಕ್ಕಿಲ್ಲ ಅಂದರೆ ಅದು ಕಷ್ಟನೇ. ಇದು ಒಬ್ರೊಬ್ಬ ಓಡಾಡೋರಿಗೆ ಭಾಳ ಕಷ್ಟ ಅನಿಸುತ್ತೆ. ನಾವು ಡೈಲಿ ಓಡಾಡೋದ್ರಿಂದ ನಮಗೇನು ಅನಿಸಲ್ಲ. ಡೈಲಿ ಓಡಾಡೋದ್ರೆ ಅನ್ನೋದಕ್ಕಿಂತ ನಮ್ಮದೇನು ಜಾಸ್ತಿ ಏನು ದೂರ ಇಲ್ವಲ್ಲ, ಹಾಗಾಗಿ ಇಲ್ಲ ತುಮಕೂರು ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಹೋಗ್ಬಿಟ್ರೆ ಒಂದು 1/2 ಅವರಿಗೆಲ್ಲ ತುಮಕೂರು ಹೋಗ್ತಾರೆ ಟ್ರೈನ್. ಹಾಗಾಗಿ ತುಂಬ ಏನು ಟ್ರೈನ್ ಅನಿಸಲ್ಲ.
ಅವ್ರಿಗೆ ಯಾಕೋ ಇದು ಈ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಕೆದ್ರಲ್ಲಿ ಏನೋ ಖುಷಿ ಇರಬೇಕು ಅನಿಸುತ್ತೆ. ಬೆಂಕಿ ಇಕ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಆ ಮರಗಳಿಗೆ ಆಗ ನಾವು ಮರಗಳಿಗೆ ಗೊತ್ತು. ಎಲ್ಲ ರಾಗಿ ಸೀಸನ್ ಎಲ್ಲ ಮುಗೀತು. ಈಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಏನು ಜಮೀನಿಗೆಲ್ಲ ಏನು ಹಾಕಿಲ್ಲ, ಖಾಲಿ ಆಯಿತು. ಇಲ್ಲಾರು ಟೊಮಾಟೊ ಗಿಡ ಹಾಕಿದೆ. ಈಗ ಫಾಸ್ಟಾಗಿ ಹೊರಡ್ತು ಟ್ರೈನು. ರೈತರು ನೀರು ಹಾಯಿಸ್ತವ್ರೆ. ಹೂವಿನ ಗಿಡ ಥರ ಹಾಕ್ತಾರೆ. ಸೇವಂತಿಗೆ ಹೂವಿನ ಗಿಡ ಹಾಕ್ಬೋದು, ಬಟ್ ಅದು ಯಾವಾಗಲೂ ಸೀಸನ್ ಇರಲ್ಲ. ಯಾವ ಟೈಮಲ್ಲಿ ಸೀಸನ್ ಇದ್ದಾಗ ಮಾತ್ರ ರೇಟ್ ಸಿಗುತ್ತೆ. ಬಟ್ ಸತಿ ರೇಟೇ ಇರಲ್ಲ. ರೇಟ್ ಇಲ್ಲದಾಗ ಪಾಪ ರೈತರುಗಳು ರೋಡ್ ಸೈಡಲ್ಲಿ ಸುರಿದು ಹೋಗಿರ್ತಾರೆ. ಅದನ್ನು ನೋಡಿದರೆ ನಾವು ರೈತರಾಗಿ ನಮ್ಗೆ ಹೊಟ್ಟೆ ಹೊರದೋಗುತ್ತೆ. ಬೆಳೆದಿರೋರು ಕಷ್ಟ, ಬೆಳೆದಿರೋರು ಗೊತ್ತು. ಅವ್ರು ಕಷ್ಟಪಟ್ಟು ಬೆಳೆಯೋದೇ ಏನಾದರೂ ಸಿಗಬೇಕು, ಏನಾದರೂ ಕಷ್ಟಕ್ಕೆ ಏನಾದರೂ ಆಗಬೇಕು ಅಂತಾನೆ. ಅದೇ ಸಿಕ್ಕಿಲ್ಲ ಅಂತಂದರೆ ಅವ್ರು 3-4 ತಿಂಗಳು ಕಷ್ಟ ಬಿದ್ದು ಗೊಬ್ಬರ ನೀರೆಲ್ಲ ಹಾಕಿ ಇದು ಮಾಡ್ತಾರೆ. ಅದಕ್ಕೆ ಪ್ರತಿಫಲ ಸಿಗೋಲ್ಲ ಕೆಲವೊಂದು ಸತಿ.